ಪ್ರತಿ ಸಮಾವೇಶಗಳನ್ನು ಜಿಲ್ಲಾವಾರು ಎಲ್ಲ ಕಡೆ ರಾಜ್ಯಾದ್ಯಂತ ಎಲ್ಲ ಮಾಡಿಕೊಂಡು ಅದರ ಕೊನೆಯ ಭಾಗವಾಗಿ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಬೆಂಗಳೂರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಒಟ್ಟು ಬಜೆಟನ್ನು ಕ್ರಿಯಾಯೋಜನೆ ತಯಾರು ಮಾಡಿದ್ದು 19 ಕೋಟಿ. ಆದರೆ ಈ ಸರ್ಕಾರ 44 ಕೋಟಿಗೆ ಏರಿಸಿದೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕೊನೆಯ ಸಮಾವೇಶದ ದಿನ ಒಂದು ಕಿಟ್ಟನ್ನು ಕೊಟ್ಟಿದ್ದಾರೆ ಬಂದಂಥ ಇವರಿಗೆ ಭಾಗವಹಿಸಿದ್ದಂಥವ್ರು. ಒಂದು ಬ್ಯಾಗು, ಒಂದು ಪೆನ್ನು, ಒಂದು ಬುಕ್ಕಿಗೆ ಸಾವಿರಾರು ರೂಪಾಯಿ ಇದು ಮಾಡಿದ್ರೆ ನಾವು ಅರ್ಜಿ ಹಾಕ್ತಾ ಇದ್ವಿ, ಇದುವರೆಗೂ ಕೊಡ್ತಾ ಇಲ್ಲ. ಇಂಥ ದಾಖಲೆಗಳನ್ನು ಬಹಿರಂಗ ಮಾಡಲಿ ಸರ್ಕಾರ ಧೈರ್ಯ ಇದ್ದರೆ. ಮದುವೆ ಸವಾಲು ಹಾಕ್ತಾ ಇದ್ದೀವಿ ನಾವು. ಏನು ರಾಜ್ಯ ಮಟ್ಟದ ಸಂವಿಧಾನ ಜಾಗೃತಿ ಸಮಾವೇಶ ಮಾಡಿದ್ರೆ ನೀವು ಆ ಸಮಾವೇಶಕ್ಕೆ ಎಷ್ಟು ಕ್ರಿಯಾಯೋಜನೆಯನ್ನು ಮೊದಲು ಫಿಕ್ಸ್ ಮಾಡಿದ್ರಿ, ತದನಂತರ ನೀವು ಕ್ಯಾಬಿನೆಟಲ್ಲಿ ಎಷ್ಟಕ್ಕೆ ನೀವು ಅಪ್ರೂವಲ್ ತಗೊಂಡಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ, ಏನೇನು ಖರ್ಚು ಮಾಡಿದ್ದು ದಾಖಲೆ ಇದ್ರೆ ದಮ್ಮಿದ್ರೆ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಬಹಿರಂಗವಾಗಿ. ನಾವು ಕೇಳಿದ್ವಿ RTI ಮುಖಾಂತರ, ಇದುವರೆಗೂ ಕೊಡ್ತಾ ಇಲ್ಲ. ಮುಚ್ಚಿಟ್ಟದ್ರ ಇಡೀ ಇನ್ಫಾರ್ಮೇಷನ್ನ ಸರ್ಕಾರ. ಇದೊಂದರಲ್ಲೇ ಮಹದೇವಪ್ಪ ಈ ಸಂಪುಟದಿಂದ ಕೈ ಬಿಡಬೇಕಾಗ್ತದೆ. ಮಹದೇವಪ್ಪನ ಒಬ್ಬ SP ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, DCPನ